ಸೊ ಓಕೆ, ಈಗ ದೊಡ್ಡ ಮಟ್ಟದಲ್ಲಿ ಯಾವ ರೀತಿಯಾದಂತಹ ಚರ್ಚೆಗಳ ಗ್ರಾಸ ಆಗ್ತಾ ಇದೆ ಮುಂಬರುವಂತಹ 2024ರ ಸೊ ಈ ಲೋಕಸಭಾ ಎಲೆಕ್ಷನ್ಗೆ ಯಾವ ರೀತಿಯಾಗಿ ತಯಾರಿಗಳು ಆಗ್ತಾ ಇದೆ? ಬಿಜೆಪಿ ಅವರು ಜೆಡಿಎಸ್ ನವರು ಹಾಗಾದ್ರೆ ಮಹಾ ದೋಸ್ತಿಯನ್ನ ಮಾಡ್ಕೊಳ್ಳಿಕ್ಕೆ ಫೈನಲ್ ಆಗ್ತಾ ಇದೆಯಾ ಹಾಗಾದ್ರೆ ವೇದಿಕೆ? ಈ ಒಂದು ಪ್ರಶ್ನೆ ಕೂಡ ಹುಟ್ಕೊಳ್ತಾ ಹೋಗುತ್ತೆ. ಯಾಕಂದ್ರೆ ಇವತ್ತು ದೆಹಲಿಗೆ ತೆರಳ್ತಾ ಇದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು. ಕಾರಣ ಏನಪ್ಪಾ ಅಂತ ನೋಡ್ತಾ ಹೋದ್ರೆ, ನಾಳೆ ನಡ್ಡಾ ಹಾಗೆ ಅಮಿತ್ ಶಾ ಅವರ ಜೊತೆಯಲ್ಲಿ ಸಮಾಲೋಚನೆಯನ್ನ ನಡೆಸಲಿಕ್ಕೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರದ ವಿಚಾರಗಳಿದು. 2024ಕ್ಕೆ ಬಿಜೆಪಿ ಜೆಡಿಎಸ್ ಮಹಾದೋಸ್ತಿ ಫೈನಲ್ ಆಗೋಯ್ತಾ? ಇವತ್ತು ದೆಹಲಿಗೆ ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ದಾರೆ. ಏನ್ ರೀಸನ್ ಹಾಗಾದ್ರೆ? ನಾಳೆ ನಡ್ಡಾ ಮತ್ತು ಅಮಿತ್ ಶಾ ಅವರ ಜೊತೆಗೆ ಸಮಾಲೋಚನೆಯನ್ನು ನಡೆಸಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಜುಲೈ 18ನೇ ತಾರೀಕು ಎನ್ಡಿಎ ಸಭೆ ನಡೆಸುತ್ತೆ. ಆ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗೋ ಸಾಧ್ಯತೆ ಇದೆ. ಹಳೆ ಮೈಸೂರು ಭಾಗದ ಕ್ಷೇತ್ರಗಳ ಮೇಲೆ ಕುಮಾರಸ್ವಾಮಿ ಅವರು ಕಣ್ಣಿಟ್ಟಿದ್ದಾರೆ. ಜೆಡಿಎಸ್ ಬಿಜೆಪಿ ದೋಸ್ತಿಯಾದ್ರೆ ಕಾಂಗ್ರೆಸ್ಗೆ ಟೆನ್ಷನ್ ಹಾಗಾದ್ರೆ? ಈಗಾಗಲೇ ಕಾಂಗ್ರೆಸ್ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಅಭೂತಪೂರ್ವ ಗೆಲುವನ್ನ ದಾಖಲಿಸಿ ಆಡಳಿತ ಹಿಡಿದಿದೆ. ಸೊ ಈಗ ಮತ್ತೊಂದ್ ಕಡೆ ಎಲ್ಲೋ ಒಂದ್ ಕಡೆ ಲೋಕಸಭಾ ಎಲೆಕ್ಷನ್ಗೆ ಇಡೀ ದೊಡ್ಡ ಪಾರ್ಟಿ ಆಗಿರುವಂತಹ ಬಿಜೆಪಿ ಅವರ ಜೊತೆಯಲ್ಲಿ ಜೆಡಿಎಸ್ ನವರು ಮಾತುಕತೆಗೆ ಒಪ್ಪಂದವನ್ನ ಕೊಟ್ಟಿದ್ದಾರಾ ಹಾಗಾದ್ರೆ? ಆ ಹಿನ್ನೆಲೆಯಲ್ಲೇ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರಾ? ಸೊ ಈ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ. ನೋಡಿ, ಹಾಗಾದ್ರೆ ಜೆಡಿಎಸ್ ನ ಲೆಕ್ಕಾಚಾರ ಏನು ಅನ್ನೋ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ. ಜೆಡಿಎಸ್ ನ ಈ ಲೋಕ ಲೆಕ್ಕಾಚಾರ ಏನ್ ಹಾಗಾದ್ರೆ? ಅವರ ತಲೆಯಲ್ಲಿ ಓಡ್ತಾ ಇರುವಂತಹ ಸದ್ಯದ ಮಟ್ಟಿಗೆ ವಿಚಾರಗಳು ಯಾವ್ಯಾವ್ದು ಹಾಗಾದ್ರೆ? ಅದನ್ನ ಕೂಡ ಒಂದೊಂದಾಗಿ ನೋಡ್ತಾ ಹೋಗ್ಬಿಡೋಣ. ಸೊ ಸಾಕಷ್ಟು ರೀತಿಯಾದಂತಹ ಕುತೂಹಲದ ಬೆಳವಣಿಗೆಗಳು ಇದು. ಸೊ ಒಂದ್ ಕಡೆ ಎಲ್ಲೋ ಒಂದ್ ಕಡೆಗೆ ಕುಮಾರಸ್ವಾಮಿ ಅವರ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಎನ್ಡಿಎ ಸೇರೋದಕ್ಕೆ ಸಿದ್ಧವಾಗಿದೆ. ಎಚ್ ಡಿ ಕುಮಾರಸ್ವಾಮಿ ಅವರೇನಾದ್ರೂ ಸೇರ್ಲಿಕ್ಕೆ ಸಿದ್ಧವಾಗಿದ್ದಾರಾ ಹಾಗಾದ್ರೆ? ಎನ್ಡಿಎ ಕೂಟವನ್ನ ಸೇರ್ಕೊಂಡು ಮುಂಬರುವಂತಹ ದಿನಗಳಲ್ಲಿ ತಾವು ಕೂಡ ದೊಡ್ಡ ಮಟ್ಟದಲ್ಲಿ ಗೆಲುವನ್ನ ಸಾಧಿಸಬೇಕು ರಾಜ್ಯದ ಲೋಕಸಭಾ ಎಲೆಕ್ಷನ್ ಅಲ್ಲಿ ಏನೋ ಲೆಕ್ಕಾಚಾರ ಏನಾದ್ರೂ ಇದೆಯಾ? ಇವತ್ತು ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗ್ತಾ ಇರುವಂತಹ ಕಾರಣ ಏನ್ ಹಾಗಾದ್ರೆ? ಸೊ ಎಲ್ಲ ಪ್ರಶ್ನೆಗಳು ಹುಟ್ಕೊಳ್ಳೋದು ಸಹಜವಾಗಿ. ಜೆಪಿ ನಡ್ಡಾ ಹಾಗೆ ಅಮಿತ್ ಶಾ ಅವರ ಜೊತೆಗೆ ಕುಮಾರಸ್ವಾಮಿ ಅವರು ಚರ್ಚೆಯನ್ನು ಕೂಡ ನಡೆಸಲಿಕ್ಕೆ ಅಂತ ಹೇಳಿ ಈಗ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಸೊ ಹಳೆ ಮೈಸೂರು ಭಾಗದ ಕ್ಷೇತ್ರಗಳಿಗೆ ಕುಮಾರಸ್ವಾಮಿ ಅವರು ಬೇಡಿಕೆಯನ್ನ ಇಡ್ತಾರಾ ಹಾಗಾದ್ರೆ? ಮಾತುಕತೆ ಒಂದು ವೇಳೆ ಫಲಪ್ರದ ಆದ್ರೆ ಜುಲೈ 18ನೇ ತಾರೀಕು ಎನ್ಡಿಎ ಸಭೆಯಲ್ಲಿ ಭಾಗಿಯಾಗ್ತಾರಾ ಹಾಗಾದ್ರೆ? ಸೊ ಅದಕ್ಕೂ ಮುಂಚೆ ಸೊ ಯಾವ ರೀತಿಯಾಗಿ ಲೆಕ್ಕಾಚಾರಗಳು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರಗಳಿದು. ಸೊ ಜೆಡಿಎಸ್ ನವರು ಮಾಸ್ಟರ್ ಪ್ಲಾನ್ ಗಳನ್ನ ಕೂಡ ಹಾಕೊಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರೇನು ಸುಮ್ಮನೆ ಕೂತ್ಕೊಳ್ತಾ ಇಲ್ಲ. ಸೊ ಮಾಸ್ಟರ್ ಪ್ಲಾನ್ ಗಳನ್ನ ಹಾಕೊಳ್ತಾ ಇದ್ದಾರೆ. ಜೆಡಿಎಸ್ ನ ಲೆಕ್ಕಾಚಾರ ಏನು ಅಂತ ನೋಡ್ತಾ ಹೋದ್ರೆ, ಲೋಕಸಭೆಯಲ್ಲಿ 28 ಸ್ಥಾನಗಳ ಪೈಕಿ 6 ಕ್ಷೇತ್ರಗಳಿಗೆ ಡಿಮ್ಯಾಂಡ್ ಅನ್ನ ಇಡೋದು. ಒಂದು ವೇಳೆ ಏನಾದ್ರೂ ಮೈತ್ರಿಗೆ ಓಕೆ ಅಂತ ಹೇಳಿದ್ರೆ ಬಿಜೆಪಿ ಅವರು 6 ಕ್ಷೇತ್ರಗಳಿಗೆ ಬೇಡಿಕೆ ಇಡೋದು. ಹಳೆ ಮೈಸೂರು ಭಾಗದ ಲೋಕಸಭಾ ಕ್ಷೇತ್ರಗಳಿಗೆ ಕುಮಾರಸ್ವಾಮಿ ಅವರು ಬೇಡಿಕೆ ಇಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಸೊ ಬಿಜೆಪಿಯ ಬೆಂಬಲದಿಂದ ಲೋಕಸಭಾ ಸ್ಥಾನವನ್ನ ಹೆಚ್ಚಿಸಿಕೊಳ್ಳುವಂತಹ ಮಾಸ್ಟರ್ ಪ್ಲಾನ್ ಅನ್ನ ಈಗ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರಾ ಹಾಗಾದ್ರೆ? ಪಕ್ಷದ ಬಲವರ್ಧನೆಗೆ ಬಿಜೆಪಿಯ ಮೈತ್ರಿ ಸಹಕಾರಿ ಅನ್ನೋ ಲೆಕ್ಕಾಚಾರ ಜೆಡಿಎಸ್ ಇದೆಯಾ ಹಾಗಾದ್ರೆ? ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ಲೇಬೇಕು ಈ ಬಾರಿ ಏನಾದ್ರೂ ಮಾಡಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ರಣತಂತ್ರವನ್ನ ಹಿಡಿತಾ ಇದ್ದಾರಾ ಹಾಗಾದ್ರೆ? ಸೊ ಈ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ ಸದ್ಯದ ಮಟ್ಟಿಗೆ. ಇದೆಲ್ಲವೂ ಕೂಡ ಜೆಡಿಎಸ್ ನ ಲೆಕ್ಕಾಚಾರಗಳು. ಕಾಂಗ್ರೆಸ್ಗೆ ಟಕ್ಕರ್ ಕೊಡಬೇಕು ಅಂತ ಹೇಳಿದ್ರೆ ಈ ಬಾರಿಯ ಲೋಕಸಭಾ ಎಲೆಕ್ಷನ್ ಅಲ್ಲಿ ಬಿಜೆಪಿ ಅವರ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರ ಇದೆ. ಮತ್ತೊಂದು ಕಡೆಗೆ ಜೆಡಿಎಸ್ ಬೆಂಬಲದಿಂದ ಪಕ್ಷಕ್ಕೆ ಮತ್ತಷ್ಟು ಬಲ ಬರುವಂತಹ ಸಾಧ್ಯತೆಗಳು ಕೂಡ ಬಿಜೆಪಿ ಅವರಿಗಿರತ್ತಾ ಹಾಗಾದ್ರೆ? ಯಾಕಂದ್ರೆ ರಾಷ್ಟ್ರೀಯ ಪಕ್ಷ ಜೆಡಿಎಸ್ ಮೈತ್ರಿ ಮಾಡ್ಕೊಳ್ಳೋಕೋಸ್ಕರ ಸೊ ಜೆಡಿಎಸ್ ನ ದೊಡ್ಡ ಮಟ್ಟದ ಬಲ ಸಿಗತ್ತಾ ಹಾಗಾದ್ರೆ ಬಿಜೆಪಿ ಅವರಿಗೆ? ಇದ್ರೂ ಇರಬಹುದು, ಇಲ್ಲದೆ ಇದ್ರೂ ಕೂಡ ಇರಬಹುದು. ಆದ್ರೆ ಆ ಲೆಕ್ಕಾಚಾರಗಳು ಸದ್ಯದ ಮಟ್ಟಿಗೆ ಇದೆ. ಕಾಂಗ್ರೆಸ್ಗೆ ಅಲೆ ಇರೋದ್ರಿಂದ ಮೈತ್ರಿ ಮಾಡ್ಕೊಳ್ಳುವಂತಹ ಅನಿವಾರ್ಯ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿರೋದ್ರಿಂದ ಬಿಜೆಪಿ ಅವರಿಗೆ ಇನ್ನಿರೋದೇ ಆಪ್ಷನ್ ಜೆಡಿಎಸ್ ನವರು. ಹಾಗಾಗಿ ಕಾಂಗ್ರೆಸ್ ನ ಅಲೆಯನ್ನ ತಗ್ಗಿಸಬೇಕು ಸ್ವಲ್ಪ ಮಟ್ಟಿಗೆ ಅಂತ ಹೇಳಿದ್ರೆ ಜೆಡಿಎಸ್ ನವರ ಮೈತ್ರಿ ಮಾಡ್ಕೊಳ್ಳೋದು ಅನಿವಾರ್ಯ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಅವರು ಕೂಡ ಇದ್ದಾರೆ. ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ನವರಿಗೂ ಕೂಡ ಟಕ್ಕರ್ ಅನ್ನ ಕೊಡುವಂತಹ ಲೆಕ್ಕಾಚಾರವನ್ನ ಇದೀಗ ಬಿಜೆಪಿ ಪಾಳಿಯ ಕೂಡ ಮಾಡ್ತಾ ಇದೆ ಅನ್ನೋ ಒಂದು ವಿಚಾರಗಳು ಹರಿದಾಡ್ತಾ ಇದೆ. ಸೊ ಗ್ಯಾರಂಟಿಗಳ ವಿರುದ್ಧ ಒಗ್ಗಟ್ಟಿನ ಹೋರಾಟವನ್ನ ಜಪಿಸ್ಲಿಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಹಾಗಾದ್ರೆ ಜೆಡಿಎಸ್ಗೆ ಯಾವ ರೀತಿಯಾಗಿ ನಷ್ಟ ಆಗತ್ತೆ ಅನ್ನೋ ಲೆಕ್ಕಾಚಾರಗಳು. ದೇವೇಗೌಡರ ಜಾತ್ಯತೀತ ಇಮೇಜ್ಗೆ ಧಕ್ಕೆಯಾಗುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಬಿಜೆಪಿಯನ್ನ ದೊಡ್ಡ ಮಟ್ಟದಲ್ಲಿ ವಿರೋಧಿಸ್ಬಿಟ್ಟು ಈಗ ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ದೇವೇಗೌಡರ ಹೆಸರಿಗೆ ಇಲ್ಲಿ ಡ್ಯಾಮೇಜ್ ಆಗುತ್ತೆ. ಹಾಗಾದ್ರೆ ಜಾತ್ಯತೀತ ಅಂತ ಕೇವಲ ಬಾಯಿ ಮಾತಿಗೆ ಹೇಳ್ತಾರಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಮತ್ತೊಂದು ಕಡೆಗೆ ಬಿಜೆಪಿ ಜೊತೆ ಹೋದ್ರು ಅನ್ನೋ ಒಂದು ಅಪವಾದವನ್ನ ಎದುರಿಸಬೇಕಾಗುತ್ತೆ.
ಸ್ವಲ್ಪ ಅಲ್ಪಸಂಖ್ಯಾತ ಮತಗಳಿಗೂ ಕೂಡ ಪೆಟ್ಟು ಬೀಳುವಂತಹ ಸಾಧ್ಯತೆಗಳಿದೆ. ಸೊ ಅಲ್ಪಸಂಖ್ಯಾತ ಮತಗಳು ಒಂದ್ ಕಡೆ ಕಾಂಗ್ರೆಸ್ ಮತ್ತೊಂದ್ ಕಡೆ ಜೆಡಿಎಸ್ ನ ಕೈ ಹಿಡಿದಿದ್ದಾವೆ. ಒಂದು ವೇಳೆ ಜೆಡಿಎಸ್ ನವರು ಬಿಜೆಪಿಯ ಜೊತೆ ಮೈತ್ರಿಗೆ ಒಪ್ಕೊಂಡ್ರೆ ಸೊ ಎಲ್ಲ ಒಂದ್ ಕಡೆ ಅಲ್ಪಸಂಖ್ಯಾತ ಮತಗಳು ಕೈ ತಪ್ಪು ಹೋಗುವಂತ ಆತಂಕ ಇದೆ. ಸೈದ್ಧಾಂತಿಕ ನಿಲುವಿಲ್ಲ ಜೆಡಿಎಸ್ ನವರಿಗೆ. ಯಾವ ಟೈಮ್ ನಲ್ಲಿ ಹೆಂಗ್ ಹೋಗ್ಬೇಕೋ ಹಂಗ್ ಹೋಗ್ತಾರೆ ಅನ್ನೋ ಹೊಡೆತ ಬೀಳತ್ತೆ ಅನ್ನೋದು ಜೆಡಿಎಸ್ಗೆ ನಷ್ಟ ಆಗುವಂತಹ ವಿಚಾರಗಳು. ಹಾಗಾದ್ರೆ ಬಿಜೆಪಿಗೆ ಒಂದು ವೇಳೆ ಜೆಡಿಎಸ್ ನ ಜೊತೆ ಲೋಕಸಭಾ ಎಲೆಕ್ಷನ್ ನಲ್ಲಿ ರಾಜ್ಯದಲ್ಲಿ ಮೈತ್ರಿ ಮಾಡ್ಕೊಂಡ್ರೆ ಏನಾಗಬಹುದು, ಯಾವ ರೀತಿಯಾಗಿ ಹೊಡೆತ ಆಗತ್ತೆ ಅನ್ನೋ ಲೆಕ್ಕಾಚಾರಗಳನ್ನ ನೋಡ್ತಾ ಹೋದ್ರೆ ದೇಶದ ಅತೀ ದೊಡ್ಡ ರಾಷ್ಟ್ರೀಯ ಪಕ್ಷಕ್ಕೆ ಜೆಡಿಎಸ್ ನ ಪ್ರಾದೇಶಿಕ ಪಕ್ಷದ ಸಹಾಯ ಬೇಕಾ? ಹೀಗೊಂದು ಪ್ರಶ್ನೆ ಖಂಡಿತವಾಗ್ಲೂ ಹೇಳೋದು ಸಹಜ. ಯಾರನ್ನ ತೆಗಳ್ತಿದ್ದಾರೋ ಅವರದ್ದೇ ಬೆಂಬಲ ಈಗ ಬಿಜೆಪಿಯ ಪಕ್ಷಕ್ಕೆ ಬೇಕಾ ಅನ್ನೋದೊಂದು ಪ್ರಶ್ನೆಯನ್ನ ಬೇರೆ ಬೇರೆ ಪಕ್ಷಗಳವರು ಕಾಲೆಳೆಯುವಂತಹ ಕೆಲಸವನ್ನ ಅಸ್ತ್ರವನ್ನಾಗಿ ಮಾಡ್ಕೊಳ್ಬಹುದು. ಸೊ ಜೆಡಿಎಸ್ ನ ದೊಡ್ಡ ಮಟ್ಟದಲ್ಲಿ ಇವರು ತೆಗಳುತ್ತಾರೆ, ಈಗ ನೋಡಿದ್ರೆ ಜೆಡಿಎಸ್ ಅನಿವಾರ್ಯ ಆಯ್ತು ಅಂತ ಹೇಳುವಂತಹ ಸಾಧ್ಯತೆಗಳಿರತ್ತೆ ಅಂತ. ಯಾರನ್ನ ತೆಗಳುತ್ತಾ ಇದ್ರು ಅವರದ್ದೇ ಬೆಂಬಲ ಈಗ ಬಿಜೆಪಿಗೆ ಗತಿಯಾಯ್ತು ಅನ್ನೋ ರೀತಿಯ ಮಾತುಗಳು ಬರಬಹುದು ಅನ್ನೋ ಒಂದು ಆತಂಕ, ನಷ್ಟ ಬಿಜೆಪಿಯವರಿಗಿದೆ. ಮತ್ತೊಂದು ಕಡೆಗೆ ಹಾಸನದಲ್ಲೇ ಬಿಜೆಪಿ ಕಾರ್ಯಕರ್ತರ ವಿರೋಧ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಹಾಸನ ಭಾಗದಲ್ಲಿ ಜೆಡಿಎಸ್ ತನ್ನ ಪ್ರಾಬಲ್ಯವನ್ನ ಸಾಧಿಸಿದೆ. ಮತ್ತೊಂದು ಕಡೆಗೆ ಬಿಜೆಪಿಯವರು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಟಕ್ಕರನ್ನ ಕೊಡುವಂತಹ ಸಾಮರ್ಥ್ಯ ಇದೆ. ಈಗ ನೋಡಿದ್ರೆ ಹಗ್ಗ ಜಗ್ಗಾಟ ಮಾಡ್ತಾ ಇರುವಂತಹ ಎರಡು ಪಕ್ಷಗಳ ನಡುವೆ ಮೈತ್ರಿ ಮಾಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಇದು ಹಾಸನದ ಬಿಜೆಪಿಯವರಿಗೂ ಕೂಡ ಆಗ್ತಾ ಇಲ್ಲ ಅನ್ನೋದೊಂದು ವಿಚಾರ. ಇನ್ನು ಹಳೆ ಮೈಸೂರಿನಲ್ಲಿ ಪಕ್ಷ ಸಂಘಟನೆಗೆ ಹಿನ್ನಡೆಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಹಳೆ ಮೈಸೂರಿನಲ್ಲಿ ಎಲ್ಲೋ ಒಂದ್ ಕಡೆ ಹಿಡಿತವನ್ನ ಸಾಧಿಸಬೇಕು ಅಂತ ಹೇಳಿ ಈ ಬಾರಿಯ ವಿಧಾನಸಭಾ ಎಲೆಕ್ಷನ್ ಇಂದಲೇ ಸೊ ಪ್ಲಾನ್ಗಳನ್ನ ಮಾಡಿಕೊಂಡ್ರು. ಸೊ ಎಲ್ಲ ಒಂದ್ ಕಡೆಗೆ ವರ್ಕೌಟ್, ಅದು ಕೂಡ ಪಕ್ಷ ಸಂಘಟನೆಗೆ ಹಿನ್ನಡೆಯಾಗುವಂತಹ ಸಾಧ್ಯತೆಗಳು ಬಿಜೆಪಿ ಅವರಿಗೆ ಕಂಡು ಬರ್ತಾ ಇದೆ. ಸೊ ಇದೆಲ್ಲವೂ ಕೂಡ ಜೆಡಿಎಸ್ಗೆ ಯಾವ ರೀತಿಯಾಗಿ ನಷ್ಟ, ಮತ್ತೊಂದು ಕಡೆಗೆ ಬಿಜೆಪಿ ಅವ್ರಿಗೆ ಯಾವ ರೀತಿ ನಷ್ಟ ಅಂತ ಹೇಳ್ತಾ ಇದ್ವಿ. ಸೊ ಹಾಗಾದ್ರೆ ಜೆಡಿಎಸ್ ಈಗಾಗಲೇ ಕೆಲವೊಂದಿಷ್ಟು ಕ್ಷೇತ್ರಗಳನ್ನ ಬಯಸಿದೆ ಒಂದು ವೇಳೆ ಮೈತ್ರಿ ಆದ್ರೆ ಅಂತ ಹೇಳ್ತಾ ಇದ್ವಲ್ಲ ನಾವು. ಸೊ ಯಾವ್ಯಾವ ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿದೆ? ಹಾಗಾದ್ರೆ ಒಂದು ಕಡೆಗೆ ತುಮಕೂರು GS ಬಸವರಾಜು, ಮತ್ತೊಂದು ಕಡೆಗೆ ಮಂಡ್ಯ ಸುಮಲತಾ ಅಂಬರೀಶ್ ಅವರು. ಜೆಡಿಎಸ್ ಬಯಸಿರುವಂತಹ ಕ್ಷೇತ್ರಗಳಿದು. ನಿಮಗೆ ಗೊತ್ತಿರೋ ಹಾಗೆ ಸುಮಲತಾ ಅಂಬರೀಶ್ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತು ಗೆದ್ರು. ಅದಾದ ಮೇಲೆ ಬಿಜೆಪಿ ಅವರಿಗೆ ತಮ್ಮ ಸಮ್ಮತಿಯನ್ನು ಕೂಡ ಸೂಚಿಸಿದ್ರು. ಮತ್ತೊಂದು ಕಡೆಗೆ ಹಾಲಿ MP ಆಗಿರುವಂತಹ GS ಬಸವರಾಜ್ ಇದ್ದಾರೆ ತುಮಕೂರಿನ ಭಾಗದಲ್ಲಿ. ಹಾಗಾಗಿ ಈ ಭಾಗಗಳನ್ನ ಅವ್ರು ಕೇಳಿದ್ದಾರೆ ಅಂತ ಹೇಳಿ. ಮತ್ತೊಂದು ಕಡೆಗೆ ಈಗಾಗಲೇ ಕೋಲಾರದಲ್ಲಿ ಹಾಲಿ ಸಂಸದರಾಗಿರುವಂತಹ ಮುನಿಸ್ವಾಮಿ ಅವರಿದ್ದಾರೆ. ಮತ್ತೊಂದು ಕಡೆಗೆ ಚಿಕ್ಕಬಳ್ಳಾಪುರದಲ್ಲಿ BN ಬಚ್ಚೇಗೌಡ ಇದ್ದಾರೆ. ಸೊ ಈ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದೆ ಜೆಡಿಎಸ್, ಈ ಕ್ಷೇತ್ರಗಳನ್ನ ಕೇಳ್ತಾ ಇದೆ ಅನ್ನೋ ಒಂದು ವಿಚಾರಗಳು ನಡೀತಾ ಇರೋದು. ಸೊ ಮತ್ತೊಂದು ಕಡೆಗೆ ಮೈಸೂರು ಭಾಗ, ನಿಮ್ಗೆ ಗೊತ್ತಿರೋ ಹಾಗೆ ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿರುವಂತವರು. ಹೈವೇ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಕೇಳಿ ಬರ್ತಾ ಇದೆ, ಅವ್ರಿಗೆ ಕ್ರೆಡಿಟ್ ಕೂಡ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಮೈಸೂರು ಕ್ಷೇತ್ರವನ್ನ ಕೂಡ ಜೆಡಿಎಸ್ ನವರು ಬಯಸಿದ್ದಾರಂತೆ. ಮತ್ತೊಂದು ಕಡೆಗೆ ಹಾಸನ, ಸೊ ಪ್ರಜ್ವಲ್ ರೇವಣ್ಣ ಅವರು ಈಗ ಆಲ್ರೆಡಿ ಇದ್ದಾರೆ. ಹಾಗಾಗಿ ಹಾಸನ ಅಬ್ವಿಯಸ್ಲಿ ನಮಗೆ ಬೇಕು ಹಾಗಾದ್ರೆ ಅನ್ನೋ ಒಂದು ಲೆಕ್ಕಾಚಾರ ಜೆಡಿಎಸ್ ನವ್ರದಿದೆ. ಸೊ ಇಷ್ಟೆಲ್ಲ ಲೆಕ್ಕಾಚಾರಗಳ ಮಧ್ಯದಲ್ಲಿ ಬಿಜೆಪಿಯ ಜೊತೆ ಮೈತ್ರಿಯ ಸಂಬಂಧ ದೇವೇಗೌಡರ ಜೊತೆ ಚರ್ಚೆಯಾಗುತ್ತಾ? ಹಾಗಾದ್ರೆ ದೇವೇಗೌಡರ ಜೊತೆ ಚರ್ಚೆ ಮಾಡಿದ್ದಾರಂತೆ ಕುಮಾರಸ್ವಾಮಿ ಅವರು. ಸಾಕಷ್ಟು ಸಂದರ್ಭಗಳಲ್ಲಿ ಕುಮಾರಸ್ವಾಮಿ ಅವರ ಕೆಲವೊಂದಿಷ್ಟು ನಡೆಗಳು ದೇವೇಗೌಡರಿಗೂ ಕೂಡ ಬೇಸರವನ್ನ ತರಿಸಿದೆ. ಅದು ಬೇರೆ ಬೇರೆ ವಿಚಾರಗಳಲ್ಲಾಗಿರಬಹುದು. ಸೊ ಈಗ ಬಿಜೆಪಿಯ ಜೊತೆ ಲೋಕಸಭಾ ಎಲೆಕ್ಷನ್ಗೆ ಮೈತ್ರಿಯ ಸಂಬಂಧ ದೇವೇಗೌಡರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಚರ್ಚೆಯನ್ನ ಮಾಡಿದ್ದಾರಂತೆ. ಅವ್ರು ಕೊಟ್ಟಿರೋ ಸಮಜಾಯಿಷಿಗೇನು? ಜೆಡಿಎಸ್ ಬಿಜೆಪಿ ಮೈತ್ರಿ ಅನಿವಾರ್ಯ ಅನ್ನೋ ರೀತಿಯ ಸಮಾಲೋಚನೆಯನ್ನ ನಡೆಸಿದ್ದಾರೆ ದೇವೇಗೌಡರ ಜೊತೆಯಲ್ಲಿ ಅಂತ. ಇದಕ್ಕೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅನಿವಾರ್ಯದ ಬಗ್ಗೆ ದೊಡ್ಡಗೌಡರು ಯಾವ ರೀತಿಯಾಗಿ ನಿಲುವನ್ನ ವ್ಯಕ್ತಪಡಿಸಿರಬಹುದು ಹಾಗಾದ್ರೆ ಅನ್ನೋ ಒಂದು ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಯಾಕಂದ್ರೆ ಜಾತ್ಯತೀತ ಅಂತ ಹೇಳ್ಕೊಂಡು ಬರುವಂತಹ ದೇವೇಗೌಡರಿಗೆ ತಮ್ಮದೇ ಆದಂತಹ ವರ್ಚಸ್ಸಿದೆ, ಹಿರಿಯ ಮುತ್ಸದ್ದಿ ರಾಜಕಾರಣಿ ಇದೆ, ಪ್ರಧಾನಮಂತ್ರಿಗಳಾಗಿದ್ದಂಥವ್ರು. ಈಗ ಒಂದು ವೇಳೆ ಈ ರೀತಿಯಾಗಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದು ಅನಿವಾರ್ಯ, ಲೋಕಸಭಾ ಎಲೆಕ್ಷನ್ ನಲ್ಲಿ ಮತ್ತಷ್ಟು ಸೀಟನ್ನು ಗೆಲ್ಲೋದು ಅನಿವಾರ್ಯ ಅನ್ನೋ ಕಾರಣಕ್ಕೋಸ್ಕರ ಇಷ್ಟು ದಿನಗಳ ಕಾಲ ಆಡಳಿತದಲ್ಲಿದ್ದಂತಹ ಈ ಹಿಂದೆ ಬಿಜೆಪಿಯವರಿದ್ದಾಗ ಕುಮಾರಸ್ವಾಮಿ ಅವರು ಎಷ್ಟು ಗಂಭೀರ ಆರೋಪವನ್ನ ಮಾಡಿದ್ರು. ಸೊ ಈಗ ಅದೆಲ್ಲವನ್ನ ಕೂಡ ವೈಮನಸ್ಸುಗಳನ್ನ ಮರೆತು ಈಗ ಬಿಜೆಪಿಯ ಜೊತೆ ಕೈ ಜೋಡಿಸೋದು ಅಥವಾ ಮೈತ್ರಿಗೆ ಮುಂದಾಗೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ಎಲ್ಲೋ ಒಂದು ಕಡೆಗೆ ಜೆಡಿಎಸ್ ನ ವಿರುದ್ಧ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ವ್ಯಕ್ತ ಆಗೋದು ಸರ್ವೇ ಸಾಮಾನ್ಯ ಅನ್ನೋ ರೀತಿಯ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ನೋಡೋಣ. ಬಟ್ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೆ, ಒಂದು ಕಡೆಗೆ ಮುಂಬರುವಂತಹ ಲೋಕಸಭಾ ಎಲೆಕ್ಷನ್ ನ ಮೇಲೆ ಎಲ್ಲಾ ಪಕ್ಷಗಳು ಕೂಡ ಕಣ್ಣಿಟ್ಟಿವೆ. ಅದು ರಾಷ್ಟ್ರ ಮಟ್ಟದಲ್ಲಂತೂ ಬಹಳ ದೊಡ್ಡ ಮಟ್ಟದಲ್ಲಿ ದೊಡ್ಡ ದೊಡ್ಡ ವೇದಿಕೆಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಅದು ಒಂದು ಕಡೆ. ಈಗ
ರಾಷ್ಟ್ರೀಯ ಪಕ್ಷವಾಗಿರುವಂತಹ ಬಿಜೆಪಿ ಅವರ ಜೊತೆಯಲ್ಲಿ ಜೆಡಿಎಸ್ನವರು ಮೈತ್ರಿಯನ್ನ ಮಾಡಿಕೊಳ್ಳುವಂತಹ ಬೆಳವಣಿಗೆಗಳಾಗ್ತಾ ಇದೆ. ಒಂದ್ ಕಡೆ ಕುಮಾರಸ್ವಾಮಿ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಏನಾಗ್ತಾ ಇದೆ? ಜೆಡಿಎಸ್ ಯಾವ ನಿಲುವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ಸದ್ಯದ ಸಿಚುಯೇಷನ್ ನಲ್ಲಿ? ಶ್ರುತಿ, 2024 ಲೋಕಸಭೆ ಚುನಾವಣೆಗೆ ಎರಡು ಪ್ರಮುಖ ರಾಷ್ಟ್ರೀಯ ಪಕ್ಷಗಳಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ಗೆ ಪ್ರಾದೇಶಿಕ ಪಕ್ಷಗಳೇ ಅನಿವಾರ್ಯ ಆಗಿದೆ. 2024 ಲೋಕಸಭೆ ಚುನಾವಣೆಯಲ್ಲಿ ಯಾರೇ ಅಧಿಕಾರ ಹಿಡಿಬೇಕಂತ ಹೇಳಿದ್ರೆ ಪ್ರಾದೇಶಿಕ ಪಕ್ಷಗಳು ಬೆಂಬಲ ಇಲ್ಲದೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸತ್ಯ. ಹಾಗಾಗಿ ಒಂದ್ ಕಡೆ NDA, ಮತ್ತೊಂದು ಕಡೆ ಪ್ರಮುಖವಾಗಿ ಕಾಂಗ್ರೆಸ್ ಮಿತ್ರ ಪಕ್ಷಗಳು, ಹೀಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಪ್ರಾದೇಶಿಕ ಪಕ್ಷಗಳ ಬಲಪ್ರಯೋಗವನ್ನು ಕೂಡ ಶಕ್ತಿ ಪ್ರದರ್ಶನ ಕೂಡ ಮಾಡ್ತಿರುವಂತದ್ದು. ಇದರ ಭಾಗವಾಗಿ ಕರ್ನಾಟಕದಲ್ಲಿ ಎಲ್ಲೊಂದ್ ಕಡೆ ಅಧಿಕಾರಕ್ಕೆ ಮತ್ತೆ ಬರ್ತೀವಿ ಅಂತ ಹೇಳಿ ಕನಸುಕೊಂಡಂತ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ದೊಡ್ಡ ನಿರಾಶೆ ಆಗಿರುವಂತದ್ದು. ಹಾಗಾಗಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ನಾಯಕರನ್ನು ನೆಚ್ಚಿಕೊಂಡ್ರೆ ಮತ್ತೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುವುದು ಕಷ್ಟ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಇದರ ಬೆನ್ನಲ್ಲೇ ಜೆಡಿಎಸ್ ಎಲ್ಲೊಂದ್ ಕಡೆ 40ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಹೇಳಿ ಕನಸು ಕಂಡಿತ್ತು. ಆ ಕನಸು ಛಿದ್ರ ಆಗಿರುವಂತದ್ದು ಕೇವಲ 19 ಸ್ಥಾನಗಳಿಗೆ ಸೀಮಿತ ಆಗಿರುವಂತದ್ದು. ಹಾಗಾಗಿ ಜಾತ್ಯತೀತ ಜನತಾದಳಗಳು ಕೂಡ ಎರಡನೇ ಹಂತದ ನಾಯಕರುಗಳು, ಕಾರ್ಯಕರ್ತರು ಕೂಡ ಜರ್ಜರಿತರಾಗಿರುವಂತದ್ದು. ಮತ್ತು 2024 ಲೋಕಸಭೆ ಚುನಾವಣೆ ಕೂಡ ಜೆಡಿಎಸ್ ಪಕ್ಷಕ್ಕೆ ಬಿಜೆಪಿ ಅನಿವಾರ್ಯವಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಜೆಡಿಎಸ್ ಪಕ್ಷ ಕನಿಷ್ಠ 2 ರಿಂದ 3 ಸ್ಥಾನಮಾನಾದ್ರೂ ಕೂಡ ಲೋಕಸಭಾ ಸ್ಥಾನವನ್ನು ಗೆದ್ರೆ ಮಾತ್ರ ಜೆಡಿಎಸ್ ಪಕ್ಷದ ಉಳಿವು ನಿಂತಿರುವುದೆಂಬ ಚರ್ಚೆ ಆರಂಭವಾಗಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು NDA ಸೇರ್ಪಡೆ ಸಂಬಂಧಪಟ್ಟಾಗೆ ಮನಸ್ಸು ಮಾಡಿರುವಂತದ್ದು. ಈಗಾಗಲೇ ಈ ಸಂಬಂಧಪಟ್ಟಾಗೆ ಹಲವಾರು ಹಂತದ ಮಾತುಕತೆ ನಡೆದಿರುವಂತದ್ದು. ಇವತ್ತು ಕೂಡ ಭಾರತೀಯ ಜನತಾ ಪಕ್ಷದ ಕೇಂದ್ರದ ವರಿಷ್ಠರ ಜೊತೆಗೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಚರ್ಚೆಯನ್ನು ನಡೆಸುತ್ತಿದ್ದಾರೆ. ಇದೇ ಜುಲೈ 18ನೇ ತಾರೀಕು NDA ಮಿತ್ರ ಕೂಟಗಳ ಸಭೆ ದೆಹಲಿಯಲ್ಲಿ ಇರ್ತಕ್ಕಂಥ ಈ ಸಭೆಗೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಬಂದಿರುವಂತದ್ದು. ಈಗಾಗಲೇ ಜೆಡಿಎಸ್ ಜೊತೆ ಭಾರತೀಯ ಜನತಾ ಪಕ್ಷ 2024 ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿಯನ್ನು ಮಾಡಿಕೊಂಡು ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿರುದ್ಧ ಷಡ್ಯಂತ್ರ ನಿಲ್ಲಲಿಕ್ಕೆ ಎಲ್ಲ ರೀತಿ ತಯಾರಿ ಮಾಡುವಂತದ್ದು. ಇದರ ಪ್ರಕಾರವೇ ಆದ್ರೆ ಜೆಡಿಎಸ್ಗೆ ಒಟ್ಟು 5 ರಿಂದ 6 ಸ್ಥಾನಗಳನ್ನು ಈಗಾಗಲೇ ಕೇಳಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಮೈಸೂರು ಮತ್ತು ಚಾಮರಾಜನಗರ ಈ ಕ್ಷೇತ್ರಗಳನ್ನ ಕೇಳಿರುವಂತದ್ದು. ಹಾಗಾಗಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆದ್ರೆ ಕಾಂಗ್ರೆಸ್ ಕಟ್ ಹಾಕ್ಬಹುದು ಅನ್ನೋದು ಲೆಕ್ಕಾಚಾರ. ಯಾಕಂತ ಹೇಳಿದ್ರೆ ಸದ್ಯ ಸರ್ಕಾರ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಟಾರ್ಗೆಟ್ 20 ಹೆಸರಿನಲ್ಲಿ 15ಕ್ಕೆ ಹೆಚ್ಚು ಸ್ಥಾನಗಳನ್ನ ಗೆಲ್ಬೇಕನ್ನೋದು ಇರಾದೆ. ಹಾಗಾಗಿ ತನ್ನದೇ ಆದ ಸ್ಟ್ರಾಟಜಿಯನ್ನು ಮಾಡ್ತಿರುವಂತದ್ದು. ಈ ಒಂದು ಫ್ರೀ ಬಿಗಳಿಂದ ಎಲ್ಲೊಂದ್ ಕಡೆ ಮತವನ್ನು ಸೆಳೆಯುತ್ತೆ ಎಂಬ ಆತಂಕ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಎದುರಾಗಿರುವಂತದ್ದು. ಹಾಗಾಗಿ ಇಲ್ಲಿ ಒಂದ್ ಕಡೆ ಅನಿವಾರ್ಯವಾಗಿ ಜೆಡಿಎಸ್ ಜೊತೆ ಭಾರತೀಯ ಜನತಾ ಪಕ್ಷ ಕೂಡ ಕೈ ಜೋಡಿಸಬೇಕಾಗಿದೆ. ಜೆಡಿಎಸ್ ಕೂಡ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಜುಲೈ 18ರಂದು NDA ಸಭೆ ದೆಹಲಿಯಲ್ಲಿ ಇರ್ತಕ್ಕಂಥ ಈ ಸಭೆಗೆ ಬಹುತೇಕ ಎಚ್ ಡಿ ಕುಮಾರಸ್ವಾಮಿ ಹೋಗುವುದು ಖಚಿತ ಅಂತಲೇ ಹೇಳಲಾಗ್ತದೆ. ಇದರ ಬೆನ್ನಲ್ಲೇ ಕಳೆದ 50 ವರ್ಷಗಳಿಂದಲ್ಲ 5 ದಶಕಗಳಿಂದಲೂ ಕೂಡ ಜಾತ್ಯತೀತ ನಿಲುವು, ಜಾತ್ಯತೀತ ಬದ್ಧತೆ, ಜಾತ್ಯತೀತಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೊಂದ್ ಕಡೆ ಎಚ್ ಡಿ ದೇವೇಗೌಡರು ಇಡೀ ದೇಶಾದ್ಯಂತ ಗಮನ ಸೆಳೆದಂತವರು. ಹಲವಾರು ವಿಪ್ಲವಗಳ ನಡುವೆ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಅಂತ ಸಂದರ್ಭದಲ್ಲೂ ಕೂಡ ಎಲ್ಲೊಂದ್ ಕಡೆ ಬಿಜೆಪಿ ಜೊತೆ ಕೈ ಜೋಡಿಸಿದೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಜಾತ್ಯತೀತ ನಿಲುವಿನ ಪಕ್ಷಗಳು ನಾಯಕರೊಂದಿಗೆ ಕೈ ಜೋಡಿಸುವ ಮುಖಾಂತರ ಈ ದೇಶದ ಅತಿ ದೊಡ್ಡ ಲಿವಿಂಗ್ ಪೊಲಿಟಿಷಿಯನ್ ಅಂತ ಒಂದು ಹೆಸರನ್ನ ಪಡೆದುಕೊಂಡಂತವ್ರು. ಇದೇ ಕಾರಣಕ್ಕಾಗಿ 2006ರಲ್ಲಿ 2020 ಸರ್ಕಾರ ಮಾಡಿದ ಸಂದರ್ಭದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೆ ಕುಮಾರಸ್ವಾಮಿ ಅವರಿಗೆ ಅಧಿಕಾರವನ್ನು ಬಿಟ್ಕೊಡ್ಲಿಕ್ಕೆ ದೇವೇಗೌಡರು ಬಿಡ್ಲಿಲ್ಲ. ಹಾಗಾಗಿ ಸರ್ಕಾರ ಬಿದ್ದಾಯ್ತು. ನಂತರ ಎಲ್ಲವೂ ಕೂಡ ಇತಿಹಾಸ. ಆದ್ರೆ ಇದೀಗ ದೇವೇಗೌಡರು ಕೂಡ ತಮ್ಮ ಪಕ್ಷ ಉಳಿವಿನ ಪ್ರಶ್ನೆ ಎದುರಾಗಿರುವಂತದ್ದು ಶ್ರುತಿ. ಯಾಕಂತ ಹೇಳಿದ್ರೆ ಇದೇ ಕಾರಣಕ್ಕಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಈಗಾಗಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಜೊತೆ ಕುಮಾರಸ್ವಾಮಿ ಅವರು ವಿಸ್ತೃತವಾದ ಚರ್ಚೆ ಮತ್ತು ಸಮಾಲೋಚನೆ ಮಾಡುವಂತದ್ದು. ಒಂದು ಹಂತದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪಕ್ಷದ ಉಳಿವಿಗಾಗಿ NDA ಜೊತೆ ಸೇರಲಿಕ್ಕೆ ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಯುಪಿಎ ಕೂಡ ದೇವೇಗೌಡರನ್ನ ಕಡೆಗಣಿಸಿರುವಂತದ್ದು. ಯುಪಿಎ ನಾಯಕರುಗಳು ಕೂಡ ದೇವೇಗೌಡರನ್ನ ಯಾವುದೇ ಸಭೆಗೂ ಕೂಡ ಕರೆದಿಲ್ಲ. ಹಾಗಾಗಿ ಎಲ್ಲೊಂದ್ ಕಡೆ ದೇವೇಗೌಡರಿಗೆ ಪಕ್ಷ ಉಳಿಬೇಕಾಗಿದೆ. ನಾಯಕರು ಮತ್ತು ಕಾರ್ಯಕರ್ತರು ಜರ್ಜರಿತ ಮನಸ್ಸುಗಳು ಒಂದುಗೂಡಿಸಬೇಕಾಗಿದೆ. ಜೆಡಿಎಸ್ ಉಳಿಬೇಕಂತ ಹೇಳಿದ್ರೆ ಅದು ಬಿಜೆಪಿ ಜೊತೆ ಒಂದುಗೂಡಬೇಕಾಗಿದೆ. ಎಲ್ಲವನ್ನು ಕೂಡ ವಿಸ್ತೃತವಾಗಿ ಚರ್ಚೆಯನ್ನು ಮಾಡುವಂತದ್ದು. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಜುಲೈ 18ರಂದು NDA ಸಭೆ ಇರ್ತಕ್ಕಂಥದ್ದು. ಈ ಸಭೆಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕದಿಂದ ಜಾತ್ಯತೀತ ಜನತಾದಳದ ಪ್ರತಿನಿಧಿಯಾಗಿ ಭಾಗವಹಿಸಿದ್ದಾರೆ. ಆ ಮುಖಾಂತರ ಪಕ್ಷದ ಅನಿವಾರ್ಯತೆ ಮತ್ತು ಪಕ್ಷದ ಉಳಿವಿನ ಬಗ್ಗೆ ಸಂಬಂಧಪಟ್ಟ ಹಾಗೆ ಅನಿವಾರ್ಯ NDA ಜೊತೆ ಮೈತ್ರಿ ಮಾಡುವಂತದ್ದು ಬಹುತೇಕ ಖಚಿತ ಎಂಬ ಮಾತುಗಳು ಹೊರಬೀಳ್ತಿರ್ತಕ್ಕಂಥದ್ದು ಶ್ರುತಿ. ಓಕೆ ಪಟೇಲ್, ಲೈನಲ್ಲೇ ಇರಿ, ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ಸೊ ಇದು ಜೆಡಿಎಸ್ ನವರ ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟ ಆಗ್ತಾ ಇರುವಂತಹ ಬೆಳವಣಿಗೆಗಳಾದ್ರೆ, ಸೊ ಮತ್ತೊಂದು ಕಡೆಗೆ ನಾಳೆಯಿಂದ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಮಹಾಗಠಬಂಧನ್ ನಡೆಯುತ್ತೆ. ಸೊ ಹಾಗಾದ್ರೆ
ಆ ಮಹಾಗಠಬಂಧನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಯಾವ ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇದೆ, ಯಾವ ರೀತಿಯಾಗಿ ವೇದಿಕೆಗಳು ಸಿದ್ಧ ಆಗ್ತಾ ಇದೆ ಈಗಾಗಲೇ, ಹಾಗಾದ್ರೆ ಸೊ ಅದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಪ್ರಮುಖವಾಗಿ ನಾಳೆ ಯಾರೆಲ್ಲ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಈ ಮಹಾಗಠಬಂಧನ ವೇದಿಕೆಗೆ ಸಾಕ್ಷಿಯಾಗಿದ್ದಾರೆ, ಸೊ ಅದೆಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಒಂದು ವೆಲ್ಕಮ್ ಬ್ಯಾಕ್. ಸೊ ಈಗಾಗಲೇ ಒಂದು ಕಡೆಗೆ ಲೋಕಸಭಾ ಎಲೆಕ್ಷನ್ಗೆ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇದೆ, ವೇದಿಕೆಗಳು ಸಿದ್ಧ ಆಗ್ತಾ ಇದೆ. ಪ್ರಮುಖವಾಗಿ ನಾಳೆಯಿಂದ ಬೆಂಗಳೂರಿನಲ್ಲಿ ಮಹಾಗಠಬಂಧನ್ಗೆ ಈಗಾಗಲೇ ದೊಡ್ಡ ಮಟ್ಟದ ವೇದಿಕೆ ರೆಡಿ ಆಗ್ತಾ ಇದೆ. ಸೊ ಹಾಗಾದ್ರೆ ಬೆಂಗಳೂರಿನಲ್ಲಿ ನಡೆಯುವಂತಹ ಈ ಮಹಾಗಠಬಂಧನ್ ಮೀಟಿಂಗ್ಗೆ ಮೋದಿ ವಿರೋಧಿ ಬಣಗಳೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಬರ್ತಾ ಇದ್ದಾರೆ. ಈ ಮಹತ್ವದ ಸಭೆ, ನಾಳಿನ ಸಭೆಗೆ ಖುದ್ದು ಸೋನಿಯಾ ಗಾಂಧಿ ಅವರು ಕೂಡ ಆಗಮಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಕಳೆದ ಬಾರಿ ಅಂದ್ರೆ ಈ ಸ್ವಲ್ಪ ದಿನಗಳ ಹಿಂದಷ್ಟೇ ಬಿಹಾರದ ಪಾಟ್ನಾದಲ್ಲಿ ದೊಡ್ಡ ಮಟ್ಟದ ಮಹಾಗಠಬಂಧನ್ಗೆ ಒಂದು ವೇದಿಕೆ ಸಜ್ಜಾಗಿತ್ತು. ಅದರ ನೇತೃತ್ವವನ್ನ ಬಿಹಾರದ ಸಿಎಂ ನಿತೀಶ್ ಅವರು ವಹಿಸಿಕೊಂಡಿದ್ದರು. ಸೊ ಈಗ ಬೆಂಗಳೂರಿನಲ್ಲಿ ಈಗ ದೊಡ್ಡ ಮಟ್ಟದ ವೇದಿಕೆ ರೆಡಿ ಆಗಿದೆ. ನಾಳಿನ ಸಭೆಗೆ ಖುದ್ದು ಸೋನಿಯಾ ಗಾಂಧಿ ಅವರು ಆಗಮಿಸುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಕಳೆದ ಬಾರಿ ಪಾಟ್ನಾದಲ್ಲಾದಂತಹ ಈ ಮಹಾಗಠಬಂಧನ ಸಭೆಗೆ ಸೋನಿಯಾ ಗಾಂಧಿ ಅವರು ಆ ಸಭೆಯಲ್ಲಿ ಗೈರಾಗಿದ್ರು. ಸೊ ಈಗ ಒಂದ್ ಕಡೆಗೆ ಎನ್ಸಿಪಿ ಛಿದ್ರವಾದ ಮೇಲೆ ಶರದ್ ಪವಾರ್ಗೆ ಇದು ಮೊದಲ ಸಭೆ ಕೂಡ ಆಗಿದೆ. ಸೊ ಅವರು ಕೂಡ ಭಾಗಿಯಾಗ್ತಾರೆ. ದಕ್ಷಿಣದ ರಾಜ್ಯಗಳಲ್ಲಿ ಹೆಚ್ಚು ಲೋಕಸಭಾ ಸ್ಥಾನವನ್ನ ಗೆಲ್ಲೋದ್ರ ಬಗ್ಗೆ ಚರ್ಚೆಗಳನ್ನ ನಡೆಸಲಿಕ್ಕೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಒಂದು ವೇದಿಕೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಕೂಡ ಈಗಾಗಲೇ ರೆಡಿ ಆಗಿದೆ. ಸೊ ದೊಡ್ಡ ಮಟ್ಟದ ಎಲ್ಲ ಬಿಜೆಪಿಯ ವಿರೋಧಿ ಪಕ್ಷದ ನಾಯಕರುಗಳು ಕೂಡ ಆಗಮಿಸುವಂತಹ ಸಾಧ್ಯತೆಗಳಿದೆ. ನಾಳೆ ನಾಡಿದ್ದು 2 ದಿನಗಳ ಕಾಲ ಮಹತ್ವದ ಸಭೆಯನ್ನ ನಡೆಸಲಾಗುತ್ತೆ. ಅವ್ರಿಗೂ ಕೆಲವೊಂದಿಷ್ಟು ರಣತಂತ್ರಗಳು, ಮಾಸ್ಟರ್ ಪ್ಲಾನ್ಗಳಿದೆ. ನೋಡಬೇಕು ಯಾವ ರೀತಿಯಾಗಿ NDA ಮೈತ್ರಿಕೂಟವನ್ನ ಸೋಲಿಸೋದಕ್ಕೆ ಮಾಸ್ಟರ್ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ. ಹಾಗಾದ್ರೆ ಯಾವ ರೀತಿಯಾಗಿ ನಾಳೆ ಮಹಾಮೈತ್ರಿಯ ಸಂಗಮ ನಡೆಯುತ್ತೆ, ಹಾಗಾದ್ರೆ ಅವರ ಲೆಕ್ಕಾಚಾರಗಳು ಏನು, ಹಾಗಾದ್ರೆ ಬಿಜೆಪಿಯ ವಿರೋಧಿ ಪಾಳೆಯದ ಪಕ್ಷಗಳ ಸೊ ಪ್ಲಾನ್ಗಳು ಏನು, ಹಾಗಾದ್ರೆ ಯಾವ ರೀತಿಯಾದಂತಹ ಲೆಕ್ಕಾಚಾರಗಳನ್ನ ನಡೆಸಲಿಕ್ಕೆ, ಚರ್ಚೆಗಳನ್ನ ನಡೆಸಲಿಕ್ಕೆ, ಬಿಜೆಪಿಯನ್ನ ಸೋಲಿಸಲಿಕ್ಕೆ ಮಾಸ್ಟರ್ ಪ್ಲಾನ್ಗಳನ್ನ ಹಾಕೊಳ್ತಾ ಇದ್ದಾರೆ ಹಾಗಾದ್ರೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಾಳೆ ಮಹಾಮೈತ್ರಿ ಸಂಗಮ ಆಗೋದ್ರಲ್ಲಿ ನೋ ಡೌಟ್. ಈ ಮಹಾಮೈತ್ರಿಕೂಟದ ನಾಯಕತ್ವದ ಬಗ್ಗೆ ನಿರ್ಧಾರ ಆಗುವಂತಹ ಸಾಧ್ಯತೆಗಳಿದೆ. ಸೊ ಎಲ್ರಿಗೂ ಕೂಡ ಒಕ್ಕೊರಲ ಸಮ್ಮತಿಯಿಂದ, ಒಂದು ಅಭಿಪ್ರಾಯದಿಂದ ಒಬ್ಬ ವ್ಯಕ್ತಿಯನ್ನ, ಸಮರ್ಥ ನಾಯಕನನ್ನ ಮೋದಿ ಅವರ ವಿರುದ್ಧ ನಿಲ್ಲಿಸಬೇಕಾಗಿರುವಂತಹ ಅನಿವಾರ್ಯ ಸಂದಿಗ್ಧ ಪರಿಸ್ಥಿತಿ ಬಿಜೆಪಿಯ ವಿರೋಧಿ ಪಾಳ್ಯದಲ್ಲಿದೆ. ಹಾಗಾಗಿ ಮತ್ತೊಂದು ಕಡೆಗೆ ಮೈತ್ರಿಯ ಸೀಟ್ಗಳನ್ನ ಹಂಚಿಕೆ ಬಗ್ಗೆ ಕೂಡ ಲೋಕಸಭಾ ಎಲೆಕ್ಷನ್ಗೆ ಯಾರ್ಯಾರಿಗೆ, ಯಾವ ಪಕ್ಷದವರಿಗೆ ಎಲ್ಲಿಂದ ಸೀಟ್ಗಳನ್ನ ಬಿಟ್ಕೊಡಬೇಕು, ಸೊ ಅದು ಕೂಡ ದೊಡ್ಡ ಮಟ್ಟದ ತಲೆನೋವು. ಮತ್ತೊಂದು ಕಡೆಗೆ ಜೆಡಿಎಸ್ ನ ಪಾತ್ರದ ಬಗ್ಗೆ ಕೂಡ ಈಗಾಗಲೇ ಜೆಡಿಎಸ್ ನವರು ಬಿಜೆಪಿಯ ಜೊತೆಗೆ ಕೈ ಜೋಡಿಸಬಹುದು ಅನ್ನೋ ಲೆಕ್ಕಾಚಾರಗಳಿದೆಯಲ್ಲ. ಹಾಗಾಗಿ ಜೆಡಿಎಸ್ ನ ಪಾತ್ರದ ಬಗ್ಗೆ ಯಾವ ರೀತಿಯಾಗಿ ನಿರ್ಧಾರಗಳನ್ನ ನಾವು ತೆಗೆದುಕೊಳ್ಬೇಕು ಅನ್ನೋ ಒಂದು ಸಮಾಲೋಚನೆಯಾಗುವಂತಹ ಸಾಧ್ಯತೆಗಳಿದೆ. ಆಂಧ್ರ, ತೆಲಂಗಾಣದಲ್ಲಿ ಮೈತ್ರಿ ನಡೆ ಬಗ್ಗೆ ಕೂಡ ಚರ್ಚೆಗಳನ್ನ ನಾಳಿನ ಮಹತ್ವದ ಸಭೆಯಲ್ಲಿ ನಡೆಸುವಂತಹ ಸಾಧ್ಯತೆಗಳಿದೆ. ಮೋದಿ ಅವರನ್ನ ಶತಾಯಗತಾಯ ಈ ಬಾರಿ ಕಟ್ ಹಾಕಲೇಬೇಕು, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಮಾಸ್ಟರ್ ಪ್ಲಾನ್ಗಳು ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆಯನ್ನ ನಡೆಸುವಂತಹ ಸಾಧ್ಯತೆಗಳಿದೆ. ಮೋದಿ ಕಟ್ಟಿ ಹಾಕೋ ಬಗ್ಗೆ ಸಮಾಲೋಚನೆಗಳಿದೆ. ಸೊ ಬನ್ನಿ, ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ರು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಪಟೇಲ್ರೆ, ಈಗ ಒಂದು ಕಡೆಗೆ ಲೋಕಸಭಾ ಎಲೆಕ್ಷನ್ಗೆ ಬಿಜೆಪಿ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ರೆ, ಈ ಬಾರಿ ಶತಾಯಗತಾಯ ಮೋದಿ ಅವರನ್ನ ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯ ವಿರೋಧ ಪಾಳ್ಯಗಳೆಲ್ಲವೂ ಕೂಡ ಒಂದು ದೊಡ್ಡ ಮಟ್ಟದ ವೇದಿಕೆಯನ್ನ ಬೆಂಗಳೂರಿನಲ್ಲಿ ನಿರ್ಮಿಸ್ತಾ ಇದ್ದಾವೆ. ಆ ವಿಚಾರದಲ್ಲಿ ಹೇಳೋದಾದ್ರೆ ಯಾವ ರೀತಿಯಾಗಿ ಬೆಳವಣಿಗೆಗಳಾಗ್ತಾ ಇದೆ, ಏನ್ ನಿರ್ಧಾರಗಳಾಗ್ತಾ ಇದೆ? ಶ್ರುತಿ, ನಾಳೆ ಮತ್ತು ನಾಡಿದ್ದು ಅಂದ್ರೆ ಜುಲೈ 17 ಮತ್ತು 18ರಂದು UPA ಪಕ್ಷಗಳ ಸಭೆ ಬೆಂಗಳೂರಿನಲ್ಲಿ ನಡೀತಿರುವಂತದ್ದು. ಅಂದ್ರೆ ಕಾಂಗ್ರೆಸ್ ಮಿತ್ರ ಪಕ್ಷಗಳ ಸಭೆ ನಡೀತಿರುವಂತದ್ದು. ಈ ಸಭೆ 2024 ಲೋಕಸಭೆ ಚುನಾವಣೆಗೆ ಮಹತ್ವದ ಸಭೆ ಅಂತ ಕೇಳಲಾಗ್ತಿದೆ. ಕಳೆದ ಸಭೆ ಬಿಹಾರ್ನಲ್ಲಿ ನಡೆದಿತ್ತು. ಹಾಗಾಗಿ ಈ ಸಭೆ, ಬೆಂಗಳೂರು ನಡೀತಿರ್ತಕ್ಕಂಥ ಸಭೆ ದಕ್ಷಿಣ ಭಾರತದಲ್ಲಿ, ದಕ್ಷಿಣದ ರಾಜ್ಯಗಳಲ್ಲಿ 2024 ಲೋಕಸಭೆ ಚುನಾವಣೆಗಳಲ್ಲಿ ಮೈತ್ರಿಕೂಟ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವುದು ಈ ಸಭೆಯ ಪ್ರಮುಖ ಗುರಿಯಾಗಿರುವಂತದ್ದು. ಈಗಾಗಲೇ ಈ ಒಂದು ಮಹಾ ಮೈತ್ರಿಕೂಟದ ನಾಯಕತ್ವವನ್ನ ಯಾರು ವಹಿಸ್ಬೇಕನ್ನೋದು ಕೂಡ ಇನ್ನೂ ಕೂಡ ಕನ್ಫ್ಯೂಷನ್ ಇರ್ತಕ್ಕಂಥದ್ದು. ಹಾಗಾಗಿ ಈ ಸಭೆಯಲ್ಲಿ ಯಾರು ಮಹಾ ಮೈತ್ರಿಕೂಟದ ನಾಯಕತ್ವವನ್ನು ವಹಿಸ್ಬೇಕೆಂಬ ಚರ್ಚೆ ಆರಂಭವಾಗಲಿದೆ. ಯಾಕಂತಂದ್ರೆ ಒಂದು ಕಡೆ ಕಾಂಗ್ರೆಸ್ ಈಗ ಅತಿ ದೊಡ್ಡ ಪಕ್ಷ ಆಗಿರ್ತಕ್ಕಂಥದ್ದು, ರಾಷ್ಟ್ರೀಯ ಪಕ್ಷ ಆಗಿರ್ತಕ್ಕಂಥದ್ದು. ಹಾಗಾಗಿ ಬಹುತೇಕ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಈ ಒಂದು ಮಹಾ ಮೈತ್ರಿಕೂಟದ ನಾಯಕತ್ವ ವಹಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಹಾಗೆ ಒಂದು ವೇಳೆ ಆದ್ರೆ ಅದು ಸೋನಿಯಾ ಗಾಂಧಿ ವಹಿಸಬೇಕಾ ಅಥವಾ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಹಿಸಬೇಕೆಂಬ ಚರ್ಚೆ ಕೂಡ, ಜಿಜ್ಞಾಸೆ ಕೂಡ ಇರುವಂತದ್ದು. ಇದರ ಬೆನ್ನಲ್ಲೇ ಮಿತ್ರ ಪಕ್ಷಗಳಿರ್ತಕ್ಕಂಥ ನಾಯಕರೇ ಈ ಮಹಾ ಮೈತ್ರಿಕೂಟದ ನಾಯಕತ್ವ ವಹಿಸಬೇಕಾಗಿದ್ರೆ ಅದು ಶರದ್ ಪವಾರ್ ಅವರು ವಹಿಸಬೇಕಾ ಅಥವಾ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ವಹಿಸಬೇಕೆಂಬ ಚರ್ಚೆ ಆರಂಭ ಆಗಿರುವಂತದ್ದು. ಇದು ಒಂದು ಭಾಗ.
ಮತ್ತೊಂದು ಕಡೆ ಈಗಾಗಲೇ ದೇಶಾದ್ಯಂತ ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿಯವರ ಅಲೆಯ ಮೇಲೆ ಭಾರತೀಯ ಜನತಾ ಪಕ್ಷ ಚುನಾವಣೆ ಎದುರಿಸ್ತಿರುವಂತದ್ದು, ಅಲ್ಲಿ ಕೂಡ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಕೂಡ ಒಂದಾಗ್ತಿರುವಂತದ್ದು. ಜುಲೈ 18ರಂದು ಅವರು ಕೂಡ ದೆಹಲಿಯಲ್ಲಿ ಸಭೆ ನಡೆಸ್ತಿರುವಂತದ್ದು. ಇತ್ತ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ 25 ಸ್ಥಾನಗಳನ್ನ ಗೆದ್ದಿರುವಂತದ್ದು. ಅಲ್ಲಿ 25 ಸ್ಥಾನ ಗೆದ್ದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದಲ್ಲಿ 2024 ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಕಾರಣಕ್ಕಾಗಿ ಟಾರ್ಗೆಟ್ 20 ಸೀಟನ್ನು ಕೊಟ್ಟಿರುವಂತದ್ದು. ಇದ್ರ ಜೊತೆಗೆ ಕರ್ನಾಟಕ ಹೊರತುಪಡಿಸಿ ಉಳಿದಂತೆ ಅದು ಕೇರಳ ಇರ್ಬೋದು, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ರಾಜ್ಯಗಳಲ್ಲಿ ಪ್ರಮುಖವಾಗಿ ಇಲ್ಲಿ ಪ್ರಾದೇಶಿಕ ಪಕ್ಷಗಳೇ ಇಲ್ಲಿ ಬಹಳಷ್ಟು ಏನು ಸ್ಟ್ರಾಂಗ್ ಇರ್ತಕ್ಕಂಥ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಉಳಿದ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳ ಜೊತೆ ಸೀಟು ಹೊಂದಾಣಿಕೆ ಹಂಚಿಕೆಗೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗ್ತಿದೆ. ಇದರ ಬೆನ್ನಲ್ಲೇ ಮಹಾರಾಷ್ಟ್ರದಲ್ಲಿ ಎನ್ಸಿಪಿ ಈಗಾಗಲೇ 2 ಓಳಾಗಿರುವಂತದ್ದು. ಒಂದ್ ಕಡೆ ಇಡೀ ಎನ್ಸಿಪಿಯ ಘಟಾನುಘಟಿ ನಾಯಕರುಗಳೇ ಭಾರತೀಯ ಜನತಾ ಪಕ್ಷ ಸರ್ಕಾರ ಜೊತೆ ಕೈ ಜೋಡಿಸಿರುವಂತದ್ದು. ಹಾಗಾಗಿ ಶರದ್ ಪವಾರ್ ಕೂಡ ಮಹಾರಾಷ್ಟ್ರದಲ್ಲಿ ತನ್ನ ಪಕ್ಷವನ್ನ ಮತ್ತೆ ಬುಡದಿಂದ ಕಟ್ಟುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇದರ ಬೆನ್ನಲ್ಲೇ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲ ಒಂದ್ ಕಡೆ ಮಮತಾ ಬ್ಯಾನರ್ಜಿ ನಡುವೆ ಇರ್ತಕ್ಕಂಥ ಏನು ರಾಜಕೀಯ ಭಿನ್ನಾಭಿಪ್ರಾಯಗಳು ಈ ಎಲ್ಲವನ್ನು ಕೂಡ ಸರಿದೂಗಿಸುವಂತ ಕೆಲಸ ಆಗ್ಬೇಕಾಗಿದೆ. ಹಾಗಾಗಿ 2024 ಚುನಾವಣೆಗೆ ಏನ್ ಅಜೆಂಡಾವನ್ನು ಇಟ್ಕೊಂಡು ಹೋರಾಟವನ್ನ ಮಾಡಬೇಕು, ಪಶ್ಚಿಮ ಬಂಗಾಳ ಇರ್ಬೋದು, ಅದು ಕೇರಳ ಇರುವಂತದ್ದು ಮತ್ತು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಒಂದ್ ಕಡೆ ಚಂದ್ರಬಾಬು ನಾಯ್ಡು ಇರ್ಬೋದು, ಜಗನ್ ಇರ್ಬೋದು, ಇತ್ತ ಏನು TSR ಅಂದ್ರೆ ಭಾರತೀಯ ರಾಷ್ಟ್ರೀಯ ಸಮಿತಿಯ ಪಕ್ಷದ KCR ಕೂಡ ಎಲ್ಲೊಂದ್ ಕಡೆ ಇಲ್ಲಿ ಏನು UPA ಮಿತ್ರ ಪಕ್ಷಗಳ ಜೊತೆ ಕೈ ಜೋಡಿಸಿಲ್ಲ. ಹಾಗಾಗಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ತಮ್ಮ ನಿರ್ಧಾರಗಳು ಯಾವ ರೀತಿ ಇರಬೇಕು ಮತ್ತು ಎಲ್ಲ ಒಂದ್ ಕಡೆ ಇತ್ತ ಕೇರಳದಲ್ಲಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷದ ನಡುವೆ ಇರ್ತಕ್ಕಂಥ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಸರಿದೂಗಿಸಬೇಕು. ಈ ಎಲ್ಲದರ ಸಂಬಂಧಪಟ್ಟಾಗೆ ಪ್ರಮುಖವಾದ ಸಭೆ ನಡೆದಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ಹೊಸ ತಲೆನೋವನ್ನು ತಂದಿರುವಂತದ್ದು. ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಜಾರಿಗೆ ತರಲಿಕ್ಕೆ ಮುಂದಾಗಿರುವಂತದ್ದು. ಇದು ಬಹುತೇಕ ಹಿಂದೂ ಮತಗಳನ್ನ ಕನ್ಸಾಲಿಡೇಟ್ ಮಾಡುತ್ತೆ ಎಂಬ ಆತಂಕ ಎದುರಾಗಿರುವಂತದ್ದು. ಹಾಗಾಗಿ UCC ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ನಿಲುವೇನು, ಇದರ ವಿರುದ್ಧ ಇರಬೇಕಾ ಪರವಾಗಿರ್ಬೇಕಾ ಎಂಬುದಕ್ಕೆ ಸಂಬಂಧಪಟ್ಟ ಕೂಡ ಚರ್ಚೆ ಆರಂಭವಾಗಿದೆ. ಒಟ್ಟಾರೆ ನಾಳೆ ಸಂಜೆ ಬಹುತೇಕ 6ಕ್ಕೂ ಹೆಚ್ಚು ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು 8ಕ್ಕೂ ಹೆಚ್ಚು ಮಾಜಿ ಮುಖ್ಯಮಂತ್ರಿಗಳು ಸೇರಿದಂತೆ ಅನೇಕ ನಾಯಕರು ಸಮಾಗಮಗೊಳ್ತಿದ್ದಾರೆ. ಇದನ್ನ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಈ ಒಂದು ಮಹಾ ಮೈತ್ರಿಕೂಟದ ಸಭೆಯ ಆತಿಥ್ಯವನ್ನು ವಹಿಸಿರ್ತಕ್ಕಂಥದ್ದು. ನಾಳೆ ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಹಾ ಮೈತ್ರಿಕೂಟದ ನಾಯಕರುಗಳಿಗೆ ಔತಣಕೂಟವನ್ನು ಕೊಡ್ತಿರುವಂತದ್ದು. 18ನೇ ತಾರೀಕು ಮಹತ್ವದ ಸಭೆ ನಡೀತಿರುವಂತದ್ದು ಸೂಚನೆ. ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಸೊ ಇನ್ನಷ್ಟು ಸುದ್ದಿಗಳತ್ತ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ, ಆದ್ರೆ ಅದಕ್ಕೂ ಮುಂಚೆ ಮತ್ತೊಂದು ಸ್ಮಾಲ್ ವೆಲ್ಕಮ್ ಬ್ಯಾಕ್. ಗದಗ ಜಿಲ್ಲೆಯ ನರಗುಂದದ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು ನ್ಯೂಸ್ 18 ಕನ್ನಡ. ಈ ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಕಂದಾಯ ಇಲಾಖೆ ಸೊ ನರಗುಂದ ಸಬ್ ರಿಜಿಸ್ಟ್ರಾರ್ ಎತ್ತಂಗಡಿಯಾಗಿದೆ. ಕಂಪ್ಯೂಟರ್ ಆಪರೇಟರ್ನನ್ನ ವಜಾ ಮಾಡಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಮತ್ತೊಂದು ಕಡೆಗೆ ಕ್ಲರ್ಕ್ಗೆ ಕಾರಣವನ್ನ ಕೇಳಿ ಶೋಕಾಸ್ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಲಾಗಿದೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್ ನ ಸ್ಟೋರಿ. ಗೊತ್ತಿರೋ ಹಾಗೆ ವಿಸ್ತೃತವಾಗಿ ನ್ಯೂಸ್ 18 ನಲ್ಲಿ ವರದಿ ಪ್ರಸಾರವಾಗಿತ್ತು. ಗದಗ ಜಿಲ್ಲೆಯ ನರಗುಂದದ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಆಗಿ ವಿಸ್ತೃತ ವರದಿಯನ್ನ ನ್ಯೂಸ್ 18 ಬಿತ್ತರಿಸಿತ್ತು. ನ್ಯೂಸ್ 18 ಯಾವಾಗ ವರದಿಯನ್ನ ಮಾಡ್ತೋ ಸೊ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡ್ರು. ನರಗುಂದದ ಸಬ್ ರಿಜಿಸ್ಟ್ರಾರ್ ಎತ್ತಂಗಡಿ ಕೂಡ ಆಗಿದೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಸೊ ಕಂದಾಯ ಇಲಾಖೆ ಕೊನೆಗೂ ಕೂಡ ಎಚ್ಚೆತ್ತುಕೊಂಡು ಆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋ ಕೆಲಸ ಮಾಡಿದೆ. ಸೊ ಈಗಾಗಲೇ ಮೂವರ ವಿರುದ್ಧ ಕೂಡ ಕ್ರಮ ಆಗಿದೆ. ನ್ಯೂಸ್ 18 ವರದಿಯನ್ನ ಬಿತ್ತರ ಮಾಡಿದಂತಹ ಹಿನ್ನೆಲೆಯಲ್ಲೇ ಸೊ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಆ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಣ್ಣಬಸಪ್ಪ ಮರಡಿ ಪ್ರಭಾರ ಉಪ ನೋಂದಣಾಧಿಕಾರಿಯವರು ಲಂಚ ಸ್ವೀಕಾರ ಮಾಡ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ನಾಸಿರ್ ಖಾನ್ ಪಠಾಣ್ ಕಂಪ್ಯೂಟರ್ ಆಪರೇಟರ್ ಅವರನ್ನ ವಜಾಗೊಳಿಸಲಾಗಿದೆ. ಮತ್ತೊಂದು ಕಡೆಗೆ ಕ್ಲರ್ಕ್ ರಾಥೋಡ್ಗೆ ಶೋಕಾಸ್ ನೋಟಿಸ್ ಅನ್ನ ಕೂಡ ಜಾರಿಗೊಳಿಸಲಾಗಿದೆ.